ಬನ್ನಿ ಇವತ್ತು ನಿನಗಾಗಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ರಚನಾ ಕೆಂಡ ಎಲ್ಲ ತೊಳೆದಾದ್ಮೇಲೆ ಇವಾಗ ಮೆಟ್ಲು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದಿರುವಂತಹ ರಕ್ಷಕರು ಹೇಳ್ತಾರೆ. ಅದನ್ನೆಲ್ಲ ಕೇಳಿಬಿಟ್ಟು ಮನೆಯವರು ಗಾಬರಿ ಆಗ್ತಾರೆ. ಆದರೆ ರಚನಾ ನಾನು ನಡಿತೀನಿ ಅಂತ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಕಾಲು ತುಂಬ ಉರಿತಾ ಇರುತ್ತೆ. ಅಲ್ಲೇ ಇರುವಂತಹ ಒಂದು ಕಲ್ಲು ಮೇಲೆ ಕುತ್ಕೊಂಡು ಬಿಡ್ತಾಳೆ. ಏನೇ ರಚನಾ ನೀನು ಇನ್ನೂ ತುಂಬ ದೂರ ಇದೆ ಕಣೆ, ನಿನ್ನ ಕೈಯಲ್ಲಿ ನಡೆಯೋಕ್ಕಾಗೋಲ್ಲ ಅಂತ ಹೇಳಿದ ತಕ್ಷಣ ಅವ್ರ ಚಿಕ್ಕಮ್ಮ, ಇಲ್ಲ ಚಿಕ್ಕಮ್ಮ ನಾನು ಅಮ್ಮಗೋಸ್ಕರ ಎಷ್ಟು ದೂರ ಬೇಕಿದ್ರೂ ನಡಿತೀನಿ ಅಂತ ರಚನಾ ಹೇಳ್ತಾಳೆ. ಏನೇ ನೀನು ಯಾವಾಗಲೂ ಹೀಗೆ ಮಾಡ್ತೀಯ, ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯ? ಒಂದು ಸತಿ ಡಿಸೈಡ್ ಆದರೆ ನಿನ್ನ ನಟ ನೀನು ಬಿಡೋಲ್ಲ ಅಲ್ವಾ? ಯಾವಾಗಲೂ ಇದರಲ್ಲೇ ಬಂದೆಲ್ಲೆ ರಚನಾ ನೀನು ಅಂತ ಅವ್ರ ಚಿಕ್ಕಮ್ಮ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಅಯ್ಯೋ ಏನೂ ಆಗಲ್ಲ ಬಿಡಿ ಚಿಕ್ಕಮ್ಮ ಅಂತ ರಚನಾ ಹೇಳಿದಾಗ, ಸರಿ ಆಯಿತು ಬಾ ಅಂತ ಕರ್ಕೊಂಡೋಗಿ ಹೋಗ್ತಾರೆ. ಆವಾಗ ಅಲ್ಲಿರುವಂತಹ ರಕ್ಷಕರು ನೋಡಿ ಆ ಥರ ಇನ್ನೊಬ್ಬರು ಸಹಾಯ ತಗೊಳೋ ಆಗಿಲ್ಲ, ನೀವು ಆ ಥರ ಅವ್ರಿಗೆ ಹೆಲ್ಪ್ ಮಾಡಬೇಡಿ ಅಂತ ಅವರು ಹೇಳ್ತಾರೆ. ಆವಾಗ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಿ ಅಂದಾಗ, ಹೌದು ಅವರೊಬ್ಬರೇ ನಡ್ಕೊಂಡು ಮೆಟ್ಲತ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಬೇಕು, ಇಲ್ಲ ಅಂದರೆ ಇದು ರಥ ಭಂಗ ಆಗುತ್ತೆ. ಅವರು ಏಕಾಂಗಿಯಾಗಿ ಈ ರಥನ ಮಾಡ್ತಾ ಇರೋದು, ಅವರೇ ಮೆಟ್ಲೊತ್ಕೊಂಡು ಹೋಗಬೇಕು, ಆವಾಗಲೇ ರಥ ಭಂಗ ಆಗದೇ ಸಾಂಗವಾಗಿ ನಡೆಯೋದು ಅಂತ ಆ ರಕ್ಷಕರು ಹೇಳ್ತಾರೆ. ಆವಾಗ ಮನೆಯವರಿಗಂತೂ ತುಂಬ ಬೇಜಾರಾಗುತ್ತೆ. ರಚನಾ ಅಪ್ಪಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆವಾಗ ರಚನಾ ತಂಗಿ ಕೂಡ, ಏನ್ರಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ಅವಳಿಗೆ ಎದ್ದು ನಡೆಯೋಕ್ಕಾಗಲ್ಲ, ಕಾಲು ಅಷ್ಟು ಉರಿತಾ ಇದೆ ಅಂತ ಹೇಳ್ತಾಳೆ. ಏನ್ರಿ ಸ್ವಾಮಿಗಳೇ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ನಮ್ಮೂರಲ್ಲಿ ನಮ್ಮ ಪುರೋಹಿತರು ಯಾವತ್ತೂ ಈ ಥರ ಹೇಳಿಲ್ಲಪ್ಪ. ನಮ್ಮೂರಲ್ಲಿ ವಯಸ್ಸಾಗಿರೋರು ನಡೆಯೋಕ್ಕೆ ಬರೋರದೇ ಇರೋರನ್ನ ನಾವು ಎತ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು, ಯಾವತ್ತೂ ನಮಗೆ ಈ ಥರ ಹೇಳಿಲ್ಲ ಸ್ವಾಮಿಗಳು ಅಂತ ಹೇಳಿದ ತಕ್ಷಣ, ಅಯ್ಯೋ ಇವತ್ತು ಅವ್ರು ಏನು ಹೇಳೋಲ್ಲ ನಿಮ್ಮ ಪೂಜಾರಿಗಳು, ಯಾಕಂದರೆ ಇವತ್ತು ರಥ ಮಾಡಿಸ್ತಾ ಇರೋದು ನಿಮ್ಮ ಪೂಜಾರಿಗಳು ಅಲ್ಲ ಅಂತ ಇಲ್ಲಿ ಬಂದಿರುವಂತಹ ಸ್ವಾಮಿಗಳು ಹೇಳ್ಬಿಡ್ತಾರೆ. ಆವಾಗ ರಚನಾ ಅಪ್ಪಗೆ ಸಿಟ್ಟು ಬಂದು ಬಿಟ್ಟು, ಸಾಕು ಸುಮ್ಮನೆ ಇರ್ರಿ ಅಂತ ಜೋರಾಗಿ ಕಿರ್ಚ್ತಾನೆ. ನಿಮ್ಮ ರಥನೆಲ್ಲ ತಗೊಂಡೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ವಜ್ರೇಶ್ವರಿ ಮನೋಹರ ಅಂತ ಜೋರಾಗಿ ಹೇಳ್ಬಿಡ್ತಾರೆ. ಆವಾಗ ಮನೋಹರ್ ಸುಮ್ಮನೆ ಆಗ್ಬಿಡ್ತಾನೆ. ಅವ್ರಿಗೆ ಯಾಕೆ ಕೋಪ ಮಾಡಿಕೊಂಡು ಬೈತಾ ಇದೀಯ, ಅವ್ರದ್ದೇನು ತಪ್ಪಿದೆ, ಬುದ್ಧಿ ಇಲ್ಲದೆ ಇರೋಳು ಇವಳು, ಶ್ರೀಮಾತ ಹೇಳಿರೋದನ್ನೇ ಅವರು ಹೇಳ್ತಾ ಇರೋದು, ಅವರೇನು ಬೇರೆ ಹೇಳಿಲ್ಲ ತಾನೆ, ಇವಳು ಯಾಕೆ ಮಾಡಬೇಕಿತ್ತು ಅಂತ ವಜ್ರೇಶ್ವರಿ ಕೋಪ ಮಾಡಿಕೊಂಡು ಕೇಳಿದಾಗ, ಅಮ್ಮ ಪ್ಲೀಸ್ ದಯವಿಟ್ಟು ನೀನು ಸುಮ್ಮನೆ ಇರು, ನನಗೇನು ನಡೆಯೋಕ್ಕಾಗೋಲ್ಲ ಅಂತ ಅಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ರಚನಾ ಫುಲ್ ಅಳೋ ಮುಖ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಆವಾಗ ಮನೋಹರ್ ಕೂಡ ಸುಮ್ಮನಾಗ್ಬಿಡ್ತಾನೆ. ಇವಾಗಲೇ ಸಮಯ ಮೀರೋಗಿದೆ, ಬೇಗ ಬನ್ನಿ ತಾಯಿ ಹೋಗಿ ದೇವರ ದರ್ಶನ ಮಾಡೋಣ ಅಂತ ಹೇಳ್ತಾರೆ. ಆವಾಗ ರಚನಾ ಎದ್ದೇಳೋಕ್ಕಾಗ್ದೇನೆ ಹಾಗೆ ಹೀಗೆ ಒದ್ದಾಡ್ತಾ ಇರ್ತಾಳೆ. ಅಯ್ಯೋ ಬೇಗ ಬನ್ನಿ ತಾಯಿ ಅಂತ ಸ್ವಾಮಿಗಳು ಹೇಳಿದ ತಕ್ಷಣ, ನೀವು ಯಾವ ರೀತಿ ಸ್ವಾಮಿ ರೀ, ಅವಳಿಗೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಕಾಲು ಉರಿತಾ ಇದೆ, ಬೇಗ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನು ಅರ್ಥ ಆಗ್ತಾ ಇಲ್ವಂತ ಅವ್ರ ಚಿಕ್ಕಮ್ಮ ಕೋಪ ಮಾಡ್ಕೊಂಡು ಬಿಡ್ತಾರೆ. ನೋಡಿ ಕೆಂಡದ್ದು ಬಿಸಿ ಆರೋಕ್ಕೋ ಮೊದಲೇ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನನ ಪಡಿಬೇಕು, ಆವಾಗಲೇ ರಥ ಫಲಿಸೋದು, ಇಲ್ಲ ಅಂದರೆ ನೀವೆಷ್ಟೇ ರಥ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ ಅಂತ ಸ್ವಾಮಿಗಳು ಹೇಳ್ಬಿಡ್ತಾರೆ. ಆವಾಗ ಅದೇ ಕಾಲಲ್ಲಿ ರಚನಾ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ರ ಚಿಕ್ಕಮ್ಮನೂ ಕೂಡ ಹಿಡ್ಕೊಳಕ್ ಹೋದಾಗ ಭಯಪಟ್ಟು ಹಾಗೆ ಸುಮ್ಮನೆ ಅವಳ ಹಿಂದೆ ಬರ್ತಾ ಇರ್ತಾರೆ. ಈ ಕಡೆ ವಜ್ರೇಶ್ವರಿ ಅಂತೂ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಆದರೆ ರಚನಾ ನಾವು ನೋಡ್ಬಿಟ್ಟು ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನೇನು ರಚನಾ ಒಂದು 2-3 ಹೆಜ್ಜೆ ಇಡೋ ಅಷ್ಟರಲ್ಲಿ ಬೀಳಕ್ಕೆ ಹೋಗ್ಬಿಡ್ತಾಳೆ. ಅದೇ ಟೈಮಿಗೆ ಜೀವನು ಕೂಡ ಸತ್ಯ ಎಲ್ಲ ತಿಳ್ಕೊಂಡು ರಚನಾನ ಕಾಪಾಡೋಕೆ ಅಂತ ಬಂದು ರಚನಾನ ಹಿಡ್ಕೊಂಡು ಬಿಡ್ತಾನೆ. ಅದನ್ನ ನೋಡಿ ಅವರ ಚಿಕ್ಕಮ್ಮ ಅಪ್ಪ ಅವ್ರ ತಂಗಿಗೆಲ್ಲ ಫುಲ್ ಖುಷಿ ಆಗ್ಬಿಡುತ್ತೆ. ಈ ಕಡೆ ವಜ್ರೇಶ್ವರಿ ಅವ್ರ ಅಕ್ಕಗೆ ಸ್ವಾಮಿಗಳಿಗೆಲ್ಲ ಫುಲ್ ಶಾಕ್ ಆಗ್ಬಿಡುತ್ತೆ. ಇವಾಗ ಜೀವ ನಿಜ ಹೇಳ್ತಾನೋ ಅಥವಾ ರಥ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ವಜ್ರೇಶ್ವರಿಗೆ ಕ್ವಶನ್ ಮಾಡ್ತಾನೋ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.